ರೈತರ ಶಾಪ ಅಜ್ಜಯ್ಯನ ಮೂಲಕ ಡಿಕೆಶಿಗೆ ತಲುಪಿ ಗುಬ್ಬಿ ಶಾಸಕರಿಗೆ ಮಂತ್ರಿಗಿರಿ ತಪ್ಪಿದೆ. ಎಸ್ಡಿ ದಿಲೀಪ್ ಕುಮಾರ್, ಯಾರೋ ಬಂದು ನಾಮಕರಣಕ್ಕೆ ಕರೆದರೆ ಆ ಮಗು ನನ್ನದೇ ಎನ್ನುವ ಮನುಷ್ಯ ನೀನು. ನಿನ್ನ ಯೋಗ್ಯತೆ ಎಲ್ಲರಿಗೂ ತಿಳಿದಿದೆ. ಎಸ್.ಆರ್. ಶ್ರೀನಿವಾಸ್ ಎಂಬ ಡ್ರಾಮಾ ಕಂಪನಿ ತೆರೆದು ಅದರಲ್ಲಿ ಕಾಮಿಡಿ ಮಾಡುವ ನಟನೊಬ್ಬನನ್ನು ಗುಳ್ಳೆನರಿ ಪಾತ್ರಕ್ಕೆ ಇಟ್ಟುಕೊಂಡಿದ್ದಾರೆ. ಮಿಸ್ಟರ್ ಶ್ರೀನಿವಾಸ್, ತಾಲೂಕಿನ ಜನ ನಂಬಿಕೊಟ್ಟಿದ್ದ ಬೀಗದ ಕೈಯನ್ನು ನಿನ್ನ ಸ್ವಾರ್ಥಕ್ಕೆ ಡಿಕೆಶಿ ಅಡವಿಟ್ಟು ಅವರು ಬಂದಾಗ ಪಕ್ಕದಲ್ಲೇ ಕುಳಿತು ತುಟಿ ಪಿಟಕ್ ಎನ್ನದೆ ಇಂದು ವಿರೋಧಿ ಮಾತನಾಡುತ್ತಿದ್ದೀಯಾ? ಈ ರೀತಿ ಗೋಸಂಬಿ ಆಟ ಬಿಟ್ಟು ನಿನಗೇನಾದರೂ ತಾಕತ್ತು ಇದ್ದರೆ ಅಂದು ಚಾನಲ್ ಮೇಲೆ ಮಲಗಿ ನೀರು ಬಿಡಿಸಿದ್ದೆ ಎನ್ನುವ ನೀನು ಇಂದು ಡಿಕೆಶಿ ಮನೆ ಮುಂದೆ ಮಲಗಿ ಬಹಿರಂಗವಾಗಿ ವಿರೋಧ ಪಡಿಸುತ್ತು ನೋಡೋಣ ಎಂದು ಬಿಜೆಪಿ ಮುಖಂಡ ಎಸ್.ಡಿ. ದಿಲೀಪ್ ಕುಮಾರ್ ಗುಬ್ಬಿ ಶಾಸಕ ವಿರುದ್ಧ ಕಿಡಿಕಾರಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರಿಗೆ ಮಂತ್ರಿಗಿರಿ ಕೈತಪ್ಪಲು ತಾಲೂಕಿನ ರೈತ ಶಾಪ ಕಾಣದೆ ಡಿಕೆಶಿ ನಂಬುವ ಅಜ್ಜಯ್ಯನ ಮೂಲಕ ಹೇಮಾವತಿ ನೀರಿನ ಶಾಪ ತಟ್ಟಿದೆ, ಮುಂದೆಯೂ ತಟ್ಟಲಿದೆ. ತಾಕತ್ತು ಇದ್ರೆ ನನ್ನ ವಿರುದ್ಧ ಡಿಕೆಶಿ ಮುಂದೆ ತೋರಿಸು ಎಂದು ಸವಾಲು ಹಾಕಿದರು. ತಾಲೂಕಿನ ಎಲ್ಲ ರೈತರು ಒಗ್ಗೂಡಿ ಹೋರಾಟ ಮಾಡಿದರೆ ಅವರನ್ನೆಲ್ಲ ಡೋಂಗಿ ಹೋರಾಟಗಾರರು ಎನ್ನುವ ನೀನು, ಯಾರೋ ನಾಮಕರಣಕ್ಕೆ ಕರೆದರೆ ಅಲ್ಲಿಗೆ ಹೋಗಿ ಆ ಮಗು ನನ್ನದೇ ಎನ್ನುವ ಮನುಷ್ಯ ನೀನು. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾದ ಲಿಫ್ಟ್ ಇರಿಗೇಷನ್ ನಲ್ಲಿ ಮಂಜೂರಾದ ಕಾಮಗಾರಿಕೆಯನ್ನು ನೀನೇ ತಂದೆ ಎಂಬಂತೆ ಉದ್ಘಾಟನೆ ಮಾಡಿ ಟೇಪ್ ಕತ್ತರಿಸಿ, ಆದರೆ ನಿನ್ನ ಯೋಗ್ಯತೆ ಅವುಗಳನ್ನು ಇಂದಿಗೂ ಪೂರ್ಣ ಮಾಡಲು ನಿನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾವತಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟದಲ್ಲಿ ಭಾಗಿಯಾದ ಹೋರಾಟಗಾರರನ್ನು ಡೋಂಗಿಗಳು, ಕಾಂಜಿಪಿಂಜಿಗಳು ಎನ್ನುವ ನಿಮ್ಮ ಹೇಳಿಕೆ ಸರಿಯಿಲ್ಲ. ರಾಜ್ಯದಲ್ಲಿ ಹಲವು ಶಾಸಕರಿಗೆ ಮಂತ್ರಿಗಿರಿ ಕೈತಪ್ಪಿದ ಹಿನ್ನೆಲೆ ಪೆಟ್ರೋಲ್ ಸುರಿದುಕೊಂಡು ಪ್ರತಿಭಟನೆ ಮಾಡಿದರು. ಆದರೆ ಗುಬ್ಬಿಯಲ್ಲಿನ ನಿನ್ನ ಯೋಗ್ಯತೆಗೆ ಯಾರೊಬ್ಬರೂ ಕೂಡ ಪ್ರತಿಭಟನೆಗೆ ಮುಂದಾಗಿರಲಿಲ್ಲ. ಈಗಾಗಲೇ ನಿನ್ನ ಚಾಲಾವಣೆ ನಿಂತಿದ್ದು ರೈತರ ಶಾಪ ತಟ್ಟುತ್ತಲೇ ಇದೆ. ಹಾಗಾಗಿ ನೀನು ಮೊದಲಿನಿಂದ ಡ್ರಾಮಾ ಕಂಪನಿಯನ್ನು ಈಗ ಗೋಸುಂಬೆ ಬಣ್ಣಕ್ಕೆ ಬದಲಾಯಿಸಿಕೊಂಡಿದ್ದೀಯಾ ಎಂದು ವ್ಯಂಗ್ಯ ಮಾಡಿದರು. ಗುಬ್ಬಿಯಲ್ಲಿ ಎಸ್.ಆರ್. ಶ್ರೀನಿವಾಸ್ ಎಂಬ ಡ್ರಾಮಾ ಕಂಪನಿ ತೆರೆದಿದ್ದು ಅದರಲ್ಲಿ ಕಾಮಿಡಿ ಮಾಡುವ ನಟನೊಬ್ಬನ ಗುಳ್ಳೆನರಿ ಪಾತ್ರಕ್ಕೆ ಇಟ್ಟುಕೊಂಡಿದ್ದಾರೆ. ಅದು ಮಾಧ್ಯಮಗಳ ಮುಂದೆ ಒಂದು ಏನೇನೋ ಕಾಮಿಡಿ ಮಾಡಿ ಹೋಗುತ್ತೆ. ಇಂಥ ಗುಳ್ಳೆನರಿಗಳಿಂದ ಹೇಳಿಕೆ ಕೊಡಿಸುವುದನ್ನು ಬಿಟ್ಟು ನಿನಗೇನಾದರೂ ನಿಜಕ್ಕೂ ತಾಕತ್ತು ಇದ್ದರೆ ಡಿಕೆಶಿ ಮುಂದೆ ತೋರಿಸು. ಮುಂದಿನ ದಿನಗಳಲ್ಲಿ ರೈತ ಹೋರಾಟಗಾರರ ಬಗ್ಗೆ ಇಂತಹ ಹೇಳಿಕೆ ನೀಡುವುದಾಗಿ ಎಚ್ಚರಿಕೆಯಿಂದ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ ಕುಮಾರ್, ಸಿದ್ದರಾಮಯ್ಯ, ಲಕ್ಷ್ಮರಂಗಯ್ಯ, ವಿದ್ಯಾಸಾಗರ್, ಶ್ರೀಧರ್, ಮಂಜುನಾಥ್, ಲೋಕೇಶ್ ಮತ್ತು ತಿರುಮಲೇಶ್ವರ ಸ್ಥಳದಲ್ಲಿದ್ದರು. ನಾನು ಬೀಗ ಎಲ್ಲ ಇಟ್ಕೊಂಡು ಎಲ್ಲ ತೂಬುಗಳು ಎಲ್ಲೆಲ್ಲವೆ ಅಂತ ಗೊತ್ತೈತಾ, ಎಲ್ಲ ಕೆರೆಗಳಿಗೂ ನೀರು ಬಿಟ್ಕೊಂಬಂದೆ. ನಾವು ತಾಲೂಕ್ ಜನತೆ, ತಾಲೂಕ್ ರೈತರು ನಿನಗೆ ಬೀಗದ ಕೈ ಕೊಟ್ಟಿದ್ದು ನೀರು ಬಿಡಕ್ಕೆ, ನಮ್ಮ ತಾಲೂಕ್ ರೈತರು ಸುಭಿಕ್ಷವಾಗಿರಕ್ಕೆ ವ್ಯವಸ್ಥೆ ಮಾಡಕ್ಕೆ. ಆ ಬೀಗದ ಕೈಯ ತನ್ನ ಸ್ವಾರ್ಥಕ್ಕೆ ಡಿ.ಕೆ. ಶಿವಕುಮಾರ್ಗೆ ಅಡ ಇಕ್ಕಕ್ಕಲ್ಲ ನಾವು ಕೊಟ್ಟಿದ್ದು ಬೀಗದ ಕೈ. ಹೇಮಾವತಿ ನೀರ್ನ, ನಮ್ಮ ತಾಲೂಕ್ ಹೇಮಾವತಿ ನೀರ್ನ ಅಡ ಇಟ್ಬಿಟ್ಟು ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ತಾಲೂಕಿಗೆ ಬಂದಿದ್ರು, ತೊಟ್ಟಿಕ್ ಪಿಟಿಕ್ ಅನ್ನಿಲ್ಲ. ಮಾಧ್ಯಮರು ಎಲ್ಲ ನೀವೇ ಸಾಕ್ಷಿ, ನಂದು ವಿರೋಧ ಐತೆ, ಯಾವುದೇ ಕಾರಣಕ್ಕೂ ನನ್ ಬಿಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಮುಂದೆ ಮಲಕ್ಕೆಬೇಕಾಯ್ತ್ರಿ. ಅಂತ ತಾಕತ್ತಿರೋನು ಮಿಸ್ಟರ್ ಶ್ರೀನಿವಾಸ್, ಅಂತ ತಾಕತ್ತು ದಮ್ಮಿದ್ದನು ಡಿ.ಕೆ. ಶಿವಕುಮಾರ್ ಮುಂದೆ ಅಡ್ಡ ಮನೆಗೆ ಬೇಕಾಯ್ತು, ನಾನು ಬಿಡಲ್ಲ ನೀರ ಅಂತ. ಇದೆಲ್ಲ ಉಡಾಫೆ ಉತ್ತರ ಹೇಳೋದಲ್ಲ. ತಾಲೂಕಿನಲ್ಲಿ ಪಕ್ಷಾತೀತವಾಗಿ ರೈತರುಗಳನ್ನ ನಾವು ಒಗ್ಗೂಡಿಸಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಮಾಡಿ ಅದಕ್ಕೋಸ್ಕರ 1 ವರ್ಷ ಕೆಲಸ ನಿಂತಿದೆ. ನಾನು ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತೀಯ, ನೀರು ಬಿಡಿಸಿದೀನಿ ಅಂತ ಹೇಳ್ತೀಯ, ಯಾರೋ ನಾಮಕರಣಕ್ಕೆ ಕರೆದ್ರೆ ನಂದೇ ಮಗ ಅಂತ ಹೇಳೋ ಮನುಷ್ಯ ನೀನು. ಯಾರೋ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ 5 ಲಿಫ್ಟ್ ಇರಿಗೇಷನ್ಗಳು ಅಪ್ರೂವ್ ಮಾಡಿಸ್ಕೊಂಡ್ ಬಂದಿದ್ದು. ನಿನ್ ಯೋಗ್ತಿಗೆ ಟೇಪ್ ಕಟ್ ಮಾಡಿ ಬಂದೆ. ಆಗ್ಲವಾಡಿ ಲಿಫ್ಟ್ ಇರಿಗೇಷನ್ ಹೋಗಿ ಟೇಪ್ ಕಟ್ ಮಾಡಿ ಬಂದೆ, ನಾನ್ ಮಾಡಿಸ್ಕೊಂಡೆ ಅಂತ ಎಲೆಕ್ಷನ್ ಬಂತು ಅಂತ. ಬಿಕೆಗುಡ್ಡ ಹೋಗಿ ಟೇಪ್ ಕಟ್ ಮಾಡಿದೆ. ಇದುವರೆಗೂ ಕಂಪ್ಲೀಟ್ ಆಯ್ತೇನ್ರಿ? ಎಷ್ಟು ವರ್ಷ ಆತ್ರಿ? 10 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಏನಾಗೈತೆ ಅಂತಲೂ ನೋಡಕ್ ಆಗಿಲ್ಲ. ಬಿಕೆಗುಡ್ಡ ಪ್ರಾಜೆಕ್ಟ್ ಏನಾಯ್ತು, ಆಗ್ಲವಾಡಿ ಪ್ರಾಜೆಕ್ಟ್ ಏನಾಯ್ತು. ಮಿತ್ರೆ, ಇವತ್ತು ಏನು ಸುದ್ದಿಗೋಷ್ಠಿ ಕರೆದಿರೋ ವಿಚಾರ ಅಂದ್ರೆ, ಮೊನ್ನೆ ನಾನು ಹಿಂಗೆ ಮಾಧ್ಯಮದಲ್ಲಿ ನೋಡ್ದೆ, ಶಾಸಕರು ಎಕ್ಸ್ಪ್ರೆಸ್ ಕೆನಾಲ್ ಹೋರಾಟದಲ್ಲಿ ಎಲ್ಲರೂ ನಮ್ಮನ್ನು ಒತ್ತೆ ಇಟ್ಟು, ತಾಲೂಕು ಒತ್ತೆ ಇಟ್ಟು ಮಂತ್ರಿಗಿರಿ ಕೇಳಕ್ ಬಂದವನಿ ಅಂತ. ಪಾಪ ಡಿ.ಕೆ. ಶಿವಕುಮಾರಿಗೆ ತಲುಪೈತ, ಅಜ್ಜಯ್ಯನ ಮೂಲಕ ತಲುಪೈತೆ ನಮ್ಮ ತಾಲೂಕು ರೈತರ
ಭಾವನೆ ಏನು ಶಾಪ ತಲುಪಿದೆ. ಹಾಗಾಗಿ ಮುಂದಿದೆ ಅಲ್ಲ, ಇನ್ನೂ ಐತೆ. ಈ ಡ್ರಾಮಾ ಗೋಸಿಂಬೆ ಆಟ ಬಿಟ್ಬಿಡಿ. ಆ ಪಾರ್ಟಿಯರ್ ಫೋನ್ ಮಾಡಿದ್ರು, ಈ ಪಾರ್ಟಿಯರ್ ಫೋನ್ ಮಾಡಿದ್ರು ಅನ್ನೋದ ಗೋಸಿಂಬೆ ಆಟ ಬಿಟ್ಟು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹೋಗಿ ಮನೆ ಕೇಳಪ್ಪ. ಮುಖ್ಯಮಂತ್ರಿ ಅಲ್ವಾ ನೀನ್ MLA ಅಲ್ವಾ? ನಿನ್ ಯೋಗ್ತಿಗೆ ಯಾರು ನಿನ್ ಪರ ನಿಂತ್ಕೊಂಡು ನಮ್ಮ ಇವ್ರಿಗೆ ಯಾರಿಗೆ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ ತಾಲೂಕಲ್ಲಿ ಯಾರು ಸ್ಟ್ರೈಕ್ ಮಾಡಿಲ್ಲ ಇವ್ರ ಪರ. ಯಾಕೆ? ಯಾರ ಮಾಡಿದ್ರಿ? ಬೇರೆ ತಾಲೂಕುಗಳಲ್ಲಿ ಹೋರಾಟ ಮಾಡಿರೋ ನಮ್ಮ ಶಾಸಕರಿಗೆ ಇದು ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ ಸೀಮೆಣ್ಣೆ ಸುಡ್ಕೊಳ್ಳೋರು ಕೇಳ್ತೀರಾ, ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋರನ್ನ ಕೇಳ್ತೀರಾ? ಇಲ್ಲಿ ತಾಲೂಕಲ್ಲಿ ಯಾರು ಕೇಳಿಲ್ಲ. ಅಂದ್ರೆ ನಿಂದು ಚಲಾವಣೆ ನಿಂತೋಗ್ತಾ ಇದೆ ತಾಲೂಕಲ್ಲಿ. ರೈತರು ಶಾಪ, ರೈತರೆಲ್ಲ ತಿರುಗಿ ಬಿದ್ದವ್ರೆ ಅಂತ ಹೇಳಿ ಈಗ ಡ್ರಾಮಾ ಕಂಪ್ನಿ ಗೋಸಿಂಬೆ ಬಣ್ಣ ಬದಲಾಯಿಸ್ತಿದೀಯಾ? ನಂದು ಹೋರಾಟಕ್ಕೆ ಬೆಂಬಲ ಐತೆ ಅಂತ. ಆಯ್ತು, ನಿನ್ ಬೆಂಬಲ ಐತೆ ಅಂದ್ರೆ ಬನ್ನಿ. ಹೈಕೋರ್ಟ್ ಅಲ್ಲಿ 1 ತಿಂಗಳಿಂದ ಓಡಾಡ್ತಿದೀವಿ ನಾವು ತಾಲೂಕ್ ಜನತೆ. ಕುಣಗಲ್ ರಂಗನಾಥ್ ಯಾವತ್ ಕೋರ್ಟ್ ಇರಂಗಿರುತ್ತೆ, ಬಾಲಕೃಷ್ಣ ಮತ್ತೆ ಕುಣಗಲ್ ರಂಗನಾಥ್ ಕೋರ್ಟ್ ಅಲ್ಲಿ ಬಂದು ನಿಂತ್ಕೊಂತಾರೆ. ನೀನ್ ಯೋಗ್ತಿಗೆ ಯಾವ ತರ ಬಂದಿದ್ಯಾ? ತಾಲೂಕಿನ ಕೇಸ್ ಏನಾಗ್ತಾ ಐತೆ ಅಂತ ನೋಡಿದ್ಯಾ? ಇಲ್ಲ. ಸುಮ್ಮನೆ ಜನಗಳ ಮುಂದೆ ಕಣ್ಣಿಗೆ ಬೂದಿ ಹಚ್ಚೋದಲ್ಲ. ಯಾರು ನಮ್ಮ ತಾಲೂಕಿನಲ್ಲಿ ಮೂಡ ತುಂಬಿಲ್ಲ. ಈ ತಾಲೂಕಿನ ರೈತರು ನಿನಗೆ ಬುದ್ಧಿ ಕಲ್ಸೇ ತೀರಿಸ್ತಾರೆ. ಮತ್ತೆ ನೀರಿನ ಶಾಪ ತಡ್ದಂಗಿರಲ್ಲ. ಈ ನಾಟಕ ಬಿಟ್ಟು ಇನ್ನಾರು ನಿಜವಾಗ್ಲೂ ನೀನು ಹೋರಾಟಕ್ಕೆ ಬರ್ತೀವಿ, ನಾವು ಸ್ವಾಗತ ಕೊಡ್ತೀವಿ. ನಾವು ನೀರಾವರಿ ಇವತ್ತು ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಆರೈಕೆ ಮಾಗಡಿರ ಬಾಲಕೃಷ್ಣ ನೀರ್ ಬಿಡಲ್ಲ ಮಂತ್ರಿ ಆಗ್ತಿದ್ದಂಗೆ ನಾನು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ನೀರ್ ಬಿಟ್ಟು ತಗೊಂಡು ಹೋಗೇ ತೀರ್ತೀನಿ ಅಂತಾನೆ. ಇವ್ರು ನಾನ್ ಬಿಡಲ್ಲ, ಅವ್ನು ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ ಅಂತ ಉಡಾಫಿ ಆಡ ಮಕ್ಕಳು ಹೇಳ್ದಂಗೆ ಹೇಳಿಕೆ ಕೊಡ್ತಿರೋದು. ಒಬ್ಬ ಜವಾಬ್ದಾರಿ ಸ್ಥಾನದಾಗಿರೋರು ಹಿಂಗೆಲ್ಲ ಹೇಳಿಕೆ ಕೊಡ್ಬಾರ್ದು. ದಯಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಜವಾಗ್ಲು ತಾಲೂಕ್ ರೈತರ ಪರ ನೀನು ಹೋರಾಟಕ್ಕೆ ನಿಂತಿದ್ರೆ ನಿಜವಾಗ್ಲೂ ಅಜ್ಜಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನ್ಸು ಕೊಡೋರು ಮಂತ್ರಿಗಿರಿ ಕೊಡು ಅಂತ. ಈಗ ಏನಾಯ್ತು, ತಾಲೂಕ್ ನಿಂಗೆ ಏನಾದ್ರು ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ತಾಲೂಕ್ ರೈತರಿಗೆ ಶಾಪ, ನೀರಿಂದೇ ಶಾಪ. ನಿನಗೆ ನೀರಿನ ಶಾಪ ತಟ್ಟದಂಗಿರಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ತಾಲೂಕ್ ರೈತರು ಶಾಪನೇ ತಟ್ಟಿರೋದು ನಿನ್ಗೆ ಮಂತ್ರಿಗಿರಿ ಕೊಡಕ್ಕೆ. ಅಜ್ಜಯ್ ಹಿಂಗೆ ಎಲ್ಲಾರು ತಾಲೂಕ್ ರೈತರುಗಳು ಬೇಡ್ಕೊಂಡ್ರು, ನಿಂಗೆ ಮಂತ್ರಿ ಕೊಡ್ಬಾರ್ದಪ್ಪ, ನಮ್ ನೀರ್ ನಡ ಇಟ್ಬಿಟ್ಟು ನಮ್ಮನ್ನು ಒತ್ತೆ ಹೇಳ್ತೈತೆ. ಗುಳೆನರಿ ಹೇಳ್ತಿತ್ತು, ನೋಡ್ದೆ ನಾನು ಮಾಧ್ಯಮದಲ್ಲಿ. ನಮ್ ಶಾಸಕರು ಎಕ್ಸ್ಪ್ರೆಸ್ ಕೆನಾಲ್ ವಿರೋಧ ಮಾಡಿರು, ಅದಕ್ಕೆ ಡಿ ಕೆ ಶಿವಕುಮಾರ್ ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ. ಏನ್ ಕಾಮಿಡಿ ಪೀಸೋ ಕಾಣಪ್ಪ ನೀನು. ನಾ ಹೇಳಿದಲ್ಲ, ಡ್ರಾಮಾ ಕಂಪ್ನಿಲಿ ಕಾಮಿಡಿಯನ್ ಆಕ್ಟರ್ ಗುಳೆನರಿ ಆಟ ಆಡಕ್ಕೆ ಇಟ್ಕೊಂಡವ್ರೆ. ಗುಳೆನರಿ ಪಡ್ಕುದ ಬಂದ್ಬಿಟ್ಟೆ ನಾನು ಬಂದಿದ್ದೆ, ಗೆದ್ರ ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ ಅಂತ ಗುಳೆನರಿ ಇಕ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಸೋದು ಬಿಡಪ್ಪ. ಮೊದ್ಲು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಅವತ್ತು ನಿಜವಾಗ್ಲೂ ಹಿಂಗ್ ಚಾನಲ್ ಅಂತ ಬಂದಾಗ ಮನೆ ಕೇಳಿದ್ರು, ನಾವು ನಿಂಗ್ ಗಂಡ್ಸು ಅಂತ ಹೇಳಿವ. ತಾಲೂಕ್ ಜನದ ಪರ ನಿಂತಿದ್ಯಾ, ರೈತರ ಪರ ನಿಂತಿದ್ಯಾ ಅಂತ ರೈತರು ನಾವು ಒಪ್ಪಿವು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಈ ತರ ಹೇಳಿಕೆ ಕೊಡಬೇಕು ಅಂದ್ರೆ ಎಚ್ಚರಿಕೆಯಿಂದ ಕೊಡ್ಬೇಕಾಗ್ತದೆ. ಮಿಸ್ಟರ್ ಶ್ರೀನಿವಾಸ್, ಹುಷಾರಾಗಿ. ರೈತರ ವಿರುದ್ಧ ಹೇಳಿಕೆ ಕೊಡಬಾರ್ದು. ಹೋರಾಟ ನಿಜವಾದ ರೈತರು ಮಕ್ಕಳು ಹೋರಾಟಕ್ಕೆ ಬಂದವ್ರೆ, ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದು ಹೋರಾಟ ಮಾಡಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. NDA ಒಂದಾಗಿದೆ. ತಾಲೂಕ್ನಲ್ಲಿ 80% ವಿರೋಧ ಬಂದ, 30% ಇವ್ರಿಗೆ ಓಟ್ ಬಿದ್ದಾವೆ ಅಷ್ಟೇ, 70% ವಿರೋಧ ಐತೆ. ಈಗ ಇದು ಹೋರಾಟದಲ್ಲಿ ರೈತರೆಲ್ಲ ದಂಗೆದ್ದವ್ರೆ. ಯಾವುದೇ ಕಾರಣಕ್ಕೂ ನನಗೆ ಉಳುವಿಲ್ಲ ಅಂತೇಳಿ ಸುಮ್ಮನೆ ಅಡ್ಡೇಟಿ ಮೇಲೆ ಗುಡ್ಡೇಟು ಬೌಲಿಂಗ್ ಸುಮ್ಮನೆ ಹೊಡೆಯೋದು. ಕಲ್ಲ ಮೈಂಗಿಡಕ್ಕೆ ಕಲ್ಲು ಬಿದ್ರು ಮೈಂಕಾಯಿ ಬೀಳಿ, ಇಲ್ಲ ಅಂದ್ರೆ ಅಮಿತ್ ಶಾ ಮಾಡಕ್ ಹೋಗಿದ್ರಿ, ಇವ್ರಿಗೆ ಸೋಮಣ್ಣವ್ರು ಮಾಡಕ್ ಹೋಗಿದ್ರಿ ಅಂದ್ರೆ ಇವನೇ ಮೇಲೆ ಬಿದ್ದು ಹೋಗಿರ್ತಾನೆ, ನನ್ಗೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ. ಈಗ ಕುಮಾರಸ್ವಾಮಿ ಜ್ಞಾಪಕ ಬಂದಿದೆ. ಕುಮಾರಸ್ವಾಮಿ ನನಗೆ ಮಂತ್ರಿಗಿರಿ ಕೊಟ್ಟಿದ್ದು ಅವತ್ತೆಲ್ಲೋಯ್ತು, ಅದಿವಾಗ ಅವತ್ತೆಲ್ಲೋಗಿತ್ತು. ಸುಮ್ಮನೆ ಈ ಗೋಸಿಂಬೆ ಆಟಗಳು ಬಿಟ್ಟು ತಾಲೂಕ್ ಜನ ನೋಡ್ತಾವ್ರೆ ನಿನ್ನ ಡ್ರಾಮಾ ಕಂಪ್ನಿ ನಾಟಕವ. ಹಂಗಿದ್ದಿದ್ರೆ ತಾಲೂಕಲ್ಲಿ ದಂಗೆದ್ದೇಳ್ಬೇಕಾಯ್ತು. ನೀನು ಏನಾರ ಹೇಮಾವತಿ ಹೋರಾಟಕ್ಕೆ ಬಂದಿದ್ರೆ ಇವತ್ತು ತಾಲೂಕಲ್ಲಿ ದಂಗೆದ್ದಿರೋದು ನಮ್ಮ ವಾಸಣ್ಣಂಗೆ ಮಂತ್ರಿಗಿರಿ ಕೊಡ್ಬೇಕು ಅಂತ. ಎಲ್ರಿ, ಯಾರು ಕೇಳೋರೇ ಇಲ್ಲ, ದಿಕ್ಕೇ ಇಲ್ಲ, ಜನ ವಿರೋಧಿ ಶುರುವಾಗೈತೆ. ಹಂಗಾಗಿ ಇವತ್ತು ನಂದು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಐತೆ ಅಂತ ಹೇಳ್ತಾ ಇರೋದು. ಇದೆ ಜನ ನೋಡ್ತಾ ಇರ್ತಾರೆ, ಯಾರು ಮೂಢ ತಂಬಿರಲ್ಲ. ನಮ್ಮ ರೈತರುಗಳು ಕಷ್ಟ ಬಿದ್ದವ್ರೆ, ಅಡಿಕೆ ತೋಟಗಳು ಹೋಗ್ತಾವೆ, ಒಡವೆ ಪಡವೆ ಅಡ ಇಕ್ಕಿ ಬೋರ್ಗಳು ಕೊರೆಸ್ತಾವ್ರೆ. ಬ್ಯಾಂಕ್ ಹೋದ್ರೆ ಸಾಲ ಕೊಡ್ತಿಲ್ಲ, ಯಾತ್ರ ಕಟ್ತೀಯ ಅಂತಾರೆ. ಅಡಿಕೆ ಗಿಡ ಒಣಗೋದ್ರೆ ಯಾತ್ರ ಕಟ್ತೀಯಪ್ಪ ಅಂತಾರೆ ಬ್ಯಾಂಕಲ್ಲಿ ಸಾಲ ಕೊಡೋಕ್ಕೆ.
ಏನು ಮಾಡ್ಬೇಕು ನಮ್ಮ ರೈತರು ಶಾಪ ತಟ್ಟುತ್ತೆ ಇನ್ನೂ ಏನು ಕಂಡೆ ನೋಡಿವಂತೆ ಮುಂದೆ ಶಾಪ ಹಾಕಿದ್ರು ನಿನಗೆ ನಿಜವಾಗ್ಲೂ ತಾಲೂಕು ರೈತರು ಶಾಪ ಹಾಕಿದ್ರು, ನೀರಿನ ಶಾಪ. ಅದು ನಿಜವಾಗ್ಲೂ ನಮ್ಮ ಅಜ್ಜಯ್ಯಂಗೆ ಡಿ ಕೆ ಶಿವಕುಮಾರ್ ಅವ್ರು ಏನು ಪೂಜಿಸ್ತಾರೋ ಅಜ್ಜಯ್ಯಂಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರು ನಮ್ಮ ರೈತರು, ಇವ್ನಿಗೆ ಮಂತ್ರಿಗಿರಿ ಕೊಡಬಾರ್ದು ಅಂತ. ಮಂತ್ರಿಗಿರಿ ಕೊಟ್ರಿ ಇನ್ನು ಎಷ್ಟು ಗೋಸಿಂಬೆ ಆಟ ಆಡಿವೆ ಅಂತ ನಮ್ಗೆಲ್ಲರಿಗೂ ಗೊತ್ತೈತೆ. ಹಾಗಾಗಿ ದಯಮಾಡಿ ದೇವರೇ ಕಾಪಾಡಿದ್ರೆ ನಿನಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ರೈತರ ಶಾಪಕ್ಕೆ ತುತ್ತಾಗಿ, ರೈತರ ಕಣ್ಣೀರಿಗೆ ತುತ್ತಾಗಿ ನಮ್ಮ ನೀರ್ನೇನು ಅಡ ಇಟ್ಟಿದ್ದೆ ನೀರಿಂದೇ ಶಾಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾಸಕ ಹೈಕೋರ್ಟಲ್ಲಿ 1 ತಿಂಗಳಿಂದ ಕೇಸ್ ನಡೀತಾ ಇದೆ. ಕುಣಗಲ್ ಶಾಸಕ ರಂಗನಾಥ್ ಗೊತ್ತಲ್ವಾ, ಮಾಗಡಿ ಶಾಸಕ ಬಾಲಕೃಷ್ಣ ಗೊತ್ತು. ಅವ್ರ ತಾಲೂಕಿಗೆ ಅವ್ರ ಪರವಾಗಿ ಕಾರ್ಯಕರ್ತನ ಕರ್ಕೊಂಡ್ಬಂದು ಕೋರ್ಟಲ್ಲಿ ನಿಂತ್ಕೊಂತಾರೆ. ನಾವು ನಮ್ಮ ತಾಲೂಕಲ್ಲಿ ನಾವು ರೈತರುಗಳೆಲ್ಲ ಹೋಗಿ ಕೋರ್ಟ್ ಬಂದು ನಿಂತಿದ್ದೀವಿ. ಯಾವತ್ತು ಬಂದಿದ್ಯಪ್ಪ ನೀನು ಹೋರಾಟಕ್ಕೆ? ಯಾವತ್ತು ಬಂದಿದ್ಯಾ ಕೋರ್ಟಲ್ಲಿ? ಏನಾಯ್ತು ಎಂತು ಅಂತ ಇದುವರೆಗೂ ಏನಾರು ಕೇಳಿದ್ಯಾ, ನೋಡಿದೀಯಾ? ಸುಮ್ಮನೆ ಡೋಂಗಿರ ಯಾರು ಅಂತ ತಿಳ್ಕೊಬೇಕು. ಜನಕ್ಕೆ ಗೊತ್ತು ಯಾರು ಡೋಂಗಿ, ಯಾರು ಗೋಸಿಂಬೆ ಆಟ ಆಡ್ತಾವ್ರೆ. ವಾಸಣ್ಣ ಡ್ರಾಮಾ ಕಂಪ್ನಿ, ಗುಬ್ಬಿ ವೀರಣ್ಣ ಡ್ರಾಮಾ ಕಂಪ್ನಿ ಮುಚ್ಚಿದ ಮೇಲೆ ವಾಸಣ್ಣ ಡ್ರಾಮಾ ಕಂಪ್ನಿ ಓಪನ್ ಆಗೈತೆ. ಇದ್ರಾಗ ಒಬ್ಬ ಕಾಮಿಡಿಯನ್ಗಳು ಸೇರ್ಕೊಂಡವ್ರೆ, ಗುಳೆನೇರಿಗಳು ಅವೆ. ಆ ಗುಳೆನೇರಿಗಳು ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ಸೋದು, ನಮ್ಮ ವಾಸಣ್ಣ ಎಕ್ಸ್ಪ್ರೆಸ್ ಕೆನಲ್ ಹೋರಾಟ ಇದು ವಿರೋಧ ಮಾಡಿದ್ಕೆ ಮಂತ್ರಿಗಿರಿ ಸಿಗ್ಲಿಲ್ಲ. ಇಲ್ಲ ಏನ್ ಗುಳೆನೇರಿ ಹೇಳಿಕೆ ಕೊಡ್ತೀಯ ಕಣಪ್ಪ? ಅದೇ ಎಂಥವ್ರನ್ನ ಕೇಳು. ಇವೆಲ್ಲ ಬಿಟ್ಟು ನಿಜವಾಗ್ಲೂ ನೀನು ಹೋರಾಟಕ್ಕೆ ಬರೋದಾದ್ರೆ ನಮ್ದು ಸ್ವಾಗತ ಕೊಡ್ತೀವಿ. ನಾವು ಹೋರಾಟಕ್ಕೆ ರೈತರ ಪರ ನಿಲ್ತೀನಿ ಅಂದ್ರೆ ನಾವು ಸ್ವಾಗತ ಅವತ್ತು ಹೇಳ್ತಿದೀವಿ, ಇವತ್ತು ಹೇಳ್ತಿದೀವಿ. ತಿರ್ಗಾ ಏನಾರ ಹುನಾರ ನಡೆಸ್ತಿದ್ಯೋ ಮಂತ್ರಿಗಿರಿ ತಗೊಳಕ್ಕೆ, ಇಲ್ಲ ಯಾವ್ದಾರ ಬೋರ್ಡ್ ತಗೊಳಕ್ಕೋ ಹುನಾರ. ಇದು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ ಏನಾರ ಗಿಟ್ಟಿಸ್ಕೊಳಕ್ಕೆ. ದೇವರು ಅಜ್ಜಯ್ಯ ಡಿ ಕೆ ಶಿವಕುಮಾರ್ಗೆ ಆಶೀರ್ವಾದ ಕೊಟ್ಟವ್ರೆ, ಅವ್ರಿಗೆ ಶಕ್ತಿ ಕೊಟ್ಟವ್ರೆ. ಇಂಥವ್ರನ್ನೆಲ್ಲ ತೆಗೆದು ಆಚೆಕಿಡು ಅಂತವ. ದೇವ್ರ ಶಾಪ ಕೊಟ್ಟಿದೆ, ನೀರಿನ ಶಾಪ, ರೈತರ ಶಾಪ ತಟ್ಟಿ ಇವರಿಗೆ ಮಂತ್ರಿಗಿರಿ ನಮ್ಮ ತಾಲೂಕಿಗೆ ಬಂದಿಲ್ಲ, ಇವ್ರಿಗೆ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.